ನಿರ್ವಹಿಸತಕ್ಕಂಥ ಒಂದು ಸಂದರ್ಭ. ಆದಾಗ್ಯೂ ಸಹಿತ 2013ರಿಂದ ಅವರೇನು ಸೋಲುಂಡ್ರು ಆವಾಗೂ ಅವಕಾಶ ವಂಚಿತರಾದರು. 2009ರಲ್ಲಿ ಸಹಿತ ಖರ್ಗೆ ಅವರಿಗೆ ಅವಕಾಶ ಸಿಗಲಿಲ್ಲ. ಈಗ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಆದರೂ ಸಹಿತ ಪರಮೇಶ್ವರಪ್ಪಗೂ ಸಹಿತ ಅವಕಾಶ ಕೊಡಲಿಲ್ಲ. ಈಗ 2023ರ ಇತ್ತೀಚಿನ ಚುನಾವಣೆಯೊಳಗೆ ಅವರಿಗೆ ಕೇವಲ ಒಂದು ಗೃಹ ಖಾತೆಯನ್ನು ವಹಿಸಿ ಸಮಾಧಾನ ಪಡಿಸ್ತಕ್ಕಂಥದ್ದು ಒಂದು ವಿಚಾರ ತಮ್ಮೆಲ್ಲರಿಗೂ ಗೊತ್ತು. ನಾನು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ AICC ಉನ್ನತ ಮಟ್ಟದ ಎಲ್ಲ ನಾಯಕರಿಗೂ ನಾನು ಆಗ್ರಹಪೂರ್ವಕವಾಗಿ ಹೇಳ್ತಾ ಇದ್ದೇನೆ, ಈ ಸಲ ಮುಖ್ಯಮಂತ್ರಿಗಳ ಬದಲಾವಣೆ ಏನಾದರೂ ಸಂಭವಿಸಿದರೆ ಅದಕ್ಕೆ ನೀವು ಪರಮೇಶ್ವರಪ್ಪನ ಯಾವುದೇ ಪರಿಸ್ಥಿತಿಯೊಳಗೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತ ತಿಳ್ಕೊಂಡು ನಾನು AICCಯ ಎಲ್ಲ ಪದಾಧಿಕಾರಿಗಳಿಗೆ ತಮ್ಮ ಮೂಲಕ ಆಗ್ರಹಪಡಿಸುತ್ತೇನೆ. Since last 30 years, Mr. Parameshwarappa has done a human service to the Congress party. He is highly educated, doctorate erudite. He has finished his doctorate degree from Western country. He is completely capable to hold the post of Chief Minister. And moreover, he is having a very good relationship with the majority community people. His majority community of the MLA belonging to the majority community in the Congress party, they are supporting the leadership of Parameshwarappa. So in that capacity, I urge Mr. Kharge at AICC and Rahul Gandhi ji to just give an opportunity to a scheduled caste leader who is deserving by all means, to give him an opportunity at least once, so that the grievances of the oppressed community people will fulfill. So thank you all. ನನ್ನ ಎಲ್ಲ ಪತ್ರಿಕಾ ಮಿತ್ರರಿಗೆ ಆದರದ ವಂದನೆಗಳನ್ನು ಹೇಳ್ತಾ, ನಾವು ಇಲ್ಲಿ ಈ ದಿನ ವಿಜಯಪುರದ ಸಾರಿಪುತ್ರ ಬುದ್ಧ ವಿಹಾರದಲ್ಲಿ ಸಮಾಜ ಸಂಘಟನೆಗಳಾದ ಛಲವಾದಿ ಮಹಾಸಭಾ ಮತ್ತು ಬೌದ್ಧ ವಿಹಾರ ನಿರ್ಮಾಣ ಸಮಿತಿ ಮತ್ತು ಎಲ್ಲ ಪ್ರಗತಿಪರ ದಲಿತ ಸಂಘಟನೆಗಳ ಪರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಗೋಷ್ಠಿಯ ಮುಖ್ಯ ಉದ್ದೇಶ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಕ್ಕೆ ಇಲ್ಲಿವರೆಗೆ ದಲಿತರಿಗೆ ಯಾವುದೇ ಅವಕಾಶ ಸಿಕ್ಕಿಲ್ಲ. ಅದಕ್ಕಾಗಿ ಈ ಸಲ ಏನಾದರೂ ಮುಖ್ಯಮಂತ್ರಿಗಳ ಬದಲಾವಣೆಗಳು ಪಕ್ಷದಲ್ಲಿ ಮತ್ತು ರಾಜ್ಯದಲ್ಲಿ ಇದ್ದರೆ ಈ ಸಲ ದಲಿತ ಸಮರ್ಥ ಮುಖಂಡರಾದಂಥ ನಮ್ಮ ಜಿ ಪರಮೇಶ್ವರ್ ಅವರನ್ನು ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಮತ್ತು ಇದೇ ರಾಜ್ಯದ ಸಮಸ್ತ ದಲಿತರನ್ನು ತೃಪ್ತಿಪಡಿಸ್ಬೇಕಂಥೇಳಿ ನಾನು ಕೇಳ್ಕೊಳ್ತಾ, ನಮ್ಮ ಮುಖಂಡರಾದಂಥ ಶ್ರೀಯುತ ಕೊಡಬಾಗಿ ಸರ್ ಅವರು ಹೇಳಿದ ಎಲ್ಲ ಅನಿಸಿಕೆಗಳಿಗೆ ನನ್ನ ಸಹಮತವಿದೆ ಅಂತೇಳಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್.
ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಂತಕ್ಕಂಥ ವಿಚಾರದಲ್ಲಿ ಅಭಿಪ್ರಾಯ ಹಂಚಿಕೊಳ್ಳಲಿಕ್ಕೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಬಂದಾಗಿನಿಂದ ಇಲ್ಲಿವರೆಗೂ ಎಲ್ಲ ಸಮುದಾಯದವರನ್ನು, ದೇವರಾಜ ಅರಸದವರನ್ನು ಮುಖ್ಯಮಂತ್ರಿ ಮಾಡಿದರು, ಬಂಗಾರಪ್ಪರನ್ನ ಮುಖ್ಯಮಂತ್ರಿ ಮಾಡಿದರು, ವೀರಪ್ಪ ಮೊಯ್ಲಿಯವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದರು, ಧರ್ಮಸಿಂಗರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದರು. ಏನು ಈ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯಕ್ಕೆ ಒಂದು ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ, ಅದೇ ರೀತಿಯಾಗಿ ವಿಶೇಷವಾಗಿ ಛಲವಾದಿ ಸಮುದಾಯಕ್ಕೆ ಸೇರತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಿನ ನಿರ್ಣಾಯಕ ಮತದಾರರು ಯಾರಾದರೂ ಇದ್ದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಛಲವಾದಿ ಸಮುದಾಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಈ ರಾಜ್ಯದ ನೀವು ಚುನಾವಣೆ ಅಂಕಿ ಸಂಖ್ಯೆ ಅದಕ್ಕೆ ಪೂರಕವಾಗಿ ಒಂದು ವರದಿ ಕೂಡ ಇದೆ ಅಂತಕ್ಕಂಥ ನಾನು ಭಾವಿಸ್ತಾ ಇದ್ದೀನಿ. ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಪರಮೇಶ್ವರ್ ಅವರನ್ನು ಯಾಕೆ ಮಾಡಬೇಕಂತಂದರೆ ಅವರು ಪಕ್ಷಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಮತ್ತು ಸೇವೆ ಭಾಳ ಅಪಾರವಾಗಿದೆ. ಸುಮಾರು 8 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅದರ ಜೊತೆಗೆ ಎಲ್ಲ ವರ್ಗದವರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಒಬ್ಬ ದಕ್ಷ ಆಡಳಿತವನ್ನು ನಡೆಸಲಿಕ್ಕೆ ಸಮರ್ಥವಾಗಿರ್ತಕ್ಕಂಥವರಿದ್ದಾರೆ. ಈ ಮೂಲಕ ನಾನು ಪತ್ರಿಕೆ ಮೂಲಕ AICC ಅಧ್ಯಕ್ಷರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ತಾವು ಶಿಫಾರಸು ಮಾಡಬೇಕಂತ ಹೇಳಿ ನಾನು ತನ್ನ ಮೂಲಕ ನಾನು ಆಗ್ರಹಿಸ್ತಾ ಇದ್ದೆ. ಮುಖಂಡತ್ವವನ್ನು ವಹಿಸಿರತಕ್ಕಂಥ ಹಿರಿಯರಾದ ಕೊಡಬಾಗಿ ಸಾಹೇಬ್ರೆ, ನಮ್ಮ ಛಲವಾದಿ ಮಹಾಸಭಾದ ಅಧ್ಯಕ್ಷರು ಕ್ರಿಯಾಶೀಲರಾದ ಅಡ್ವೊಕೇಟ್ ಸುನಿಲ್ ಹುಕ್ಲಿ ಅವರೇ, ನಾಗರಾಜ್ ಲಂಬು ಅವರೇ, ಬುದ್ಧ ವಿಹಾರ ಸಮಿತಿಯ ಅಧ್ಯಕ್ಷರಾದ ಯಡಹಳ್ಳಿ ಅವರೇ, ಸಹೋದರರೇ, ಮಾಧ್ಯಮದ ಮಿತ್ರರೇ, ಈಗಾಗಲೇ ನಮ್ಮ ಹಿರಿಯರು ಹೇಳಿದ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಅರಿಕೆ ಮಾಡಿಕೊಳ್ಳೋದಿಷ್ಟೇ, ಸಾಮಾಜಿಕ ನ್ಯಾಯ ಮತ್ತು ಬದ್ಧತೆ ಬಗ್ಗೆ ತಾವು ಭಾಳ ಮಾತಾಡ್ತೀರಿ. ದೇಶದಾಗ ದುರ್ದೈವ ಅಂದ್ರೆ ಅಸ್ಪೃಶ್ಯರನ್ನು ಮುಂದೆ ತರತಕ್ಕಂಥ ಕೆಲಸದಲ್ಲಿ ತಾವು ಹಿಂದೆ ಬಿದ್ದಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಧೈರ್ಯವಾಗೇ ಹೇಳಬೇಕಾಗುತ್ತೆ. ಯಾಕಂದ್ರೆ ಇದೀಗ ತಾನೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಪರಮೇಶ್ವರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮಾಡ್ರಿ ಅಂತ ಕೇಳುವಂಥ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬರಬಾರ್ದು. ನಾವು ಕಾಂಗ್ರೆಸ್ಸಿಗರಾಗಿ ನಾನು ಕೇಳ್ತೇನೆ, ಕಾಂಗ್ರೆಸ್ಸಿಗರಾಗಿ ನಾನು ಕೇಳೋದು ಇಷ್ಟೇ, ಒಬ್ಬ ಮನುಷ್ಯ ಸುಮಾರು 2 ಸಲ ಈ ಪಕ್ಷದ ಮುಖಂಡತ್ವವನ್ನು ವಹಿಸಿ ಅಧಿಕಾರಕ್ಕೆ ತರುವಂಥ ವೇಳೆಯಲ್ಲಿ ಅವರನ್ನು ಬಳಸ್ಕೊಂಡಿರಿ. ಆ ಜನಾಂಗ ಸುಮಾರು 50 ವರ್ಷದಿಂದ ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಿಂದ ಇವತ್ತಿನವರೆಗೂ ನಾವು ಯಾವ ಫಲಾಪೇಕ್ಷೆ ಇಲ್ಲದೇ ತಮ್ಮ ಪಕ್ಷಕ್ಕೆ ನಮ್ಮ ಅತ್ಯಂತ ಒಕ್ಕಟ್ಟಿನ ಬೆಂಬಲ ಇದೆ. ಅದ್ರ ಜೊತೆಗೆ ಬರೀ ದಲಿತರು ಪರಮೇಶ್ವರರು ಮಾಡಿರಿ ಅಂತ ನಾನು ಹೇಳೋದಿಲ್ಲ, ಅದಕ್ಕೆ ನಾನು ಒಪ್ಪಿಗೆಯೂ ಇಲ್ಲ. ಆದರೆ ಅವರಲ್ಲಿ ಸಮರ್ಥತೆ ಇದೆ. ಸುಮಾರು 10 ವರ್ಷಗಳವರೆಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ನಿರ್ಣಾಯಕ ಪಾತ್ರವನ್ನು ವಹಿಸಿ ಅವರ ಮುಖಂಡತ್ವದಲ್ಲಿ ಅಧಿಕಾರವನ್ನು ತರ್ತಕ್ಕಂಥ ಶಕ್ತಿ ಪರಮೇಶ್ವರ್ ತೋರಿಸ್ಕೊಟ್ಟಾರೆ ಪಕ್ಷಕ್ಕೆ. ಅದಕ್ಕಾಗಿ ಈಗಾಗಲೇ ದೇಶದಲ್ಲಿ ತಾವು ಮಾಡಿದಂಥ ಅನೇಕ ತಪ್ಪುಗಳಿಂದ ಕಾಂಗ್ರೆಸ್ ಹಿಮ್ಮುಖವನ್ನು ಅನುಭವಿಸ್ತಾ ಇದೆ. ಕರ್ನಾಟಕದಲ್ಲಿ ಏನಾದರೂ ತಾವು ಅಧಿಕಾರಕ್ಕೆ ಬಂದಿದ್ದೇ ಆಗಿದ್ದರೆ ಅಲ್ಲಿರ್ತಕ್ಕಂಥ ದಲಿತರು ಮತ್ತು ಮುಸಲ್ಮಾನರ ಒಂದು ಶಕ್ತಿ ನಿಮಗೆ ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ದಲಿತ ಅಂತ ಹೇಳೋದಿಲ್ಲ, ಒಬ್ಬ ಸಮರ್ಥ, ಒಬ್ಬ ಅತ್ಯಂತ ದಕ್ಷ ಆಡಳಿತಗಾರ ಅವರನ್ನು ತಾವು ಗುರುತಿಸಿದರೆ ಪಕ್ಷಕ್ಕೆ ಉಳಿಗಾಲವಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದಗಳು. ಮುಖ್ಯಮಂತ್ರಿ ಆಗದೇ ಇರೋದಕ್ಕೆ ಪ್ರಮುಖವಾದ ಕಾರಣ ಏನನ್ನೋದನ್ನು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಏನು ಕಾರಣ ಸರ್? ನಾನು ನೇರವಾಗಿ ಹೇಳ್ತೇನೆ, ಕಾಂಗ್ರೆಸ್ ಪಕ್ಷದಲ್ಲೇ ಆಗಲಿ ಇತರ ರಾಜಕೀಯ ಪಕ್ಷದಲ್ಲೇ ಇದೆ, ಈ SC ಜನರನ್ನು ಉಪಯೋಗ ಮಾಡ್ಕೊಂಡು ಬಿಡುವಂಥದ್ದು ಒಂದು ವ್ಯವಸ್ಥೆ. ಇದನ್ನು ಯಾಕೆ ನಾನು ಹೀಗೆ ಹೇಳ್ತೀನಿ ಅಂತಂದರೆ, ಇದು ಹೆಚ್ಚು ಕಡಿಮೆ ಅಸಂಘಟಿತ ಜಾತಿ.
ಈ ರಾಜ್ಯದಲ್ಲಿ ಪ್ರಬಲ ಕೋಮಿನವರು ಯಾವ ರೀತಿ ಒತ್ತಡ ಹಾಕಿ ಅಧಿಕಾರ ತಗೊಳ್ತಾರೆ, ಆ ಒಂದು ಬ್ಯಾಕ್ಗ್ರೌಂಡ ಈ ಅನ್ಟಚಬಲ್ಸ್ ಅಸ್ಪೃಶ್ಯರಿಗೆ ಇಲ್ಲ. ಅದನ್ನೂ ಒಂದು ಮೇನ್ ಕಾರಣ. ಮತ್ತು ಸುಮಾರು ವರ್ಷಗಳಿಂದ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಲಾಯಲಾಗೇ ಇರ್ತಾರೆ ಈ ಜನ. ಇದರಿಂದಾಗಿ ಅವರಿಗೆ ರಾಜಕೀಯ ಪಕ್ಷದ ಅನ್ಯ ರಾಜಕೀಯ ಪಕ್ಷದವ್ರಿಗೆ ಇರಲಿ ಅಥವಾ ಈ ಕಾಂಗ್ರೆಸ್ದೊಳಗೆ ಇರ್ತಕ್ಕಂಥ ನಾಯಕರು ಇರಲಿ, ಹೇಗಿದ್ದು ಇವರು ನಮ್ಮನ್ನು ಬಿಟ್ಟು ಎಲ್ಲಿ ಓಟ್ ಹಾಕೋದಿಲ್ಲ, ಇವರು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗೋದಿಲ್ಲ ಅಂತಕ್ಕಂಥ ಒಂದು ಮನೋಭಾವನೆ ಅವರಲ್ಲಿ ಮೂಡುವುದು. ಅದರ ಸಲುವಾಗಿ ಅವಕಾಶ ವಂಚಿತರಾಗಿದ್ದೇವೆ. ಆದರೆ ಈ ಸಲ ಹಂಗೆ ಆಗೋದಿಲ್ಲ. ಈ 2023ರಿಂದ 2028 ತನಕ ಏನು ಅವಧಿ ಇದೆ, 28-29 ಅವಧಿ. ಒಬ್ಬ ದಲಿತನನ್ನು ಅವಕಾಶ ಕೊಡದೇ ಇದ್ದರೆ ಜನ ಕಾಂಗ್ರೆಸ್ಸಿಗೆ ಒಂದು ತಕ್ಕ ಪಾಠ ಕಲಿಸ್ತಾರ ಅಂತಕ್ಕಂಥದ್ದು ಒಂದು ಭಾವನೆ ನನ್ನಲ್ಲಿದೆ. ನಾನು ಕೇಳ್ತಾ ಇರೋದು ಗೊತ್ತಾಯ್ತು ನೀವು ಕೇಳೋದು. ತಾವು ಹೋರಾಟಗಳನ್ನು ಈಗ ಒಂದು ಪಂಚಮ ಯಡಿಯೂರಪ್ಪನವ್ರನ್ನ ವೇದಿಕೆ ಮೇಲೆ ಕೂರಿಸ್ಕೊತಾರೆ, ಸ್ವಾಮೀಜಿಗಳನ್ನು ವೇದಿಕೆ ಮೇಲೆ ಕುಂದಿರ್ಸ್ಕೊತಾರೆ ಮತ್ತು ಖಂಡಿತವಾಗಿ ಮುಖ್ಯಮಂತ್ರಿಗಳನ್ನ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಾರೆ. ಅದು ಒಂದು ರಾಜಕೀಯ ಮಜಲು ಅನ್ಬೋದು ಅಥವಾ ಅವರವರು ಒಳ ಒಪ್ಪಂದಗಳು, ಅದು ಏನೋ ಅದು ಬಿಟ್ಟು ನಿಮ್ಮ ಚಲುವದಾಯ ಸಮುದಾಯ ಇಲ್ಲಿವರೆಗೆ ಮುಖ್ಯಮಂತ್ರಿಗಳು ಆ ಸಮುದಾಯಕ್ಕೆ ಮಾಡಲೇಬೇಕು ಅಂತಕ್ಕಂಥ ದೃಢ ನಿರ್ಧಾರ ಮಾಡಿ ಯಾವ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ದೀರಿ? ಈಗ ಕರೆಕ್ಟ್ ಈಗ ಚಿತ್ಕೊಂಡ್ರ ಪ್ರಶ್ನೆ ಈಗ ತಾವು ಹೇಳೋದು ಸತ್ಯ. ಆದರೆ ಏನಾಗಿದೆ, ಇಷ್ಟು ವರ್ಷಗಳವರೆಗೆ ಈ ವರ್ಗ ಸಂಘಟಿತ ಇತ್ತು ಅಂತ ನಾನು ಔಟ್ಸೆಟ್ನಾಗ ಹೇಳಿದೆ. ಆದರೆ ಈಗ ಹಾಗಿಲ್ಲ. ಇಡೀ ರಾಜ್ಯ ತುಂಬ ನಾವೆಲ್ಲ ಈ ಸಮುದಾಯದ ಜನ ಅಲರ್ಟ್ ಆಗಿದ್ದಾರೆ. ಯಾವುದೇ ಪರಿಸ್ಥಿತಿಯೊಳಗೆ ಕಾಂಗ್ರೆಸ್ನವ್ರು ಈ ಸಲ ಕೊಡಲೇಬೇಕು. ಈ ಸಲ ಕೊಡಲೇ ಇಲ್ಲಪ್ಪ ಅಂತಂದ್ರೆ ನಾವು ಅವರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತಕ್ಕಂಥ ಮನೋಭಾವನೆ ಈಗಾಗಲೇ ಈ ವರ್ಗದ ಜನರಿಗೆ ಬಂದದ. ಪರ್ಟಿಕ್ಯುಲರ್ಲಿ ಅಸ್ಪೃಶ್ಯರಾಗಲಿ ಮೂಡಿಬಿಟ್ಟದ. ಆ ದಿಶೆಯಲ್ಲೇ ನಾವು ಅತ್ಯಂತ ಸಮೀಪದಲ್ಲೇ ಈಗ ಮಾರ್ಚ್-ಏಪ್ರಿಲ್ ಮಧ್ಯದೊಳಗೆ ಇಡೀ ರಾಜ್ಯ ತುಂಬ ಒಂದು ದೊಡ್ಡ SCದು ಅನ್ಟಚೇಬಲ್ಸದು SC ಆ್ಯಂಡ್ STನೂ ಸೇರಿಸ್ಕೊಂಡು ಐದರ್ ಎಟ್ ಹುಬ್ಳಿ ಆರ್ ಎಟ್ ಬೆಲ್ಗಾಂ ನಾವು ಈಗಾಗಲೇ ರಾಜ್ಯದ ನಾಯಕರ ಜೊತೆ ನಾವೆಲ್ಲರೂ ಮಾತಾಡ್ಕೊಂಡಿದ್ದೇವೆ. ಹುಬ್ಬಳ್ಳಿ ಅಥವಾ ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದೊಳಗೆ ಒಂದು ಕಾನ್ಫರೆನ್ಸ್ ಮಾಡಿ ಸುಮಾರು 5-6 ಲಕ್ಷ ಜನರನ್ನು ಕೂಡಿಸ್ಕೊಂಡು ಅದರ ಮುಖಾಂತರ ಕಾಂಗ್ರೆಸ್ನವ್ರಿಗೆ ಸರಿಯಾಗಿ ಒಂದು ಏನಪ್ಪ ಅದನ್ನು ವಿಚಾರವನ್ನು ಹೇಳಬೇಕು ಅಂತ ಯಾಕೆಂದ್ರೆ ಒತ್ತಡವನ್ನು ತರಲಿಕ್ಕೆ ನಾವು ಆ ದಿಶೆಯಲ್ಲಿ ಈಗಾಗಲೇ ಪ್ರಯತ್ನ ಮಾಡಲಾಗ್ತಿದ್ದೀವಿ. ಆ ಕೆಲಸ ನಡೆದೇ ಇದೆ. ಹೆಚ್ಚು ಕಡಿಮೆ ಮಾರ್ಚ್-ಏಪ್ರಿಲ್ ಮಧ್ಯದೊಳಗೆ ಹುಬ್ಬಳ್ಳಿ ಅಥವಾ ಬೆಳಗಾವಿಯಲ್ಲಿ ಒಂದು ದೊಡ್ಡ ಕಾನ್ಫರೆನ್ಸ್ ಕರಿತೀವಿ. ದಲಿತ ಮುಖ್ಯಮಂತ್ರಿ ಕಾಂಗ್ರೆಸ್ ಮಾಡಿಲ್ಲ ಅಂದರೆ ನಾವು ಪಟ್ಟ ಕಲಿಸ್ತೀವಿ. ಇದೇ ಕಾಲಾವಧಿಯಲ್ಲಿ ಕೇಳತ್ತಿರೋ ಮುಂದೆ, ಯಾಕಂದ್ರೆ ಈ ಸದ್ಯಕ್ಕಂತ ಹೇಳಿದ ಅವರೇ ಹೇಳಿದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಇದು DK ಶಿವಕುಮಾರ್ ಹೇಳ್ಯಾರೆ, ಉಳಿಕಿದ್ದೆಲ್ಲ ಇವನ್ AICC ಚೇರ್ಮನ್ ಮಲ್ಲಿಕಾರ್ಜುನ್ ಖರ್ಗೆ ಅವರದು ಸದ್ಯಕ್ಕೆ ಪೋಸ್ಟ್ ಖಾಲಿ ಇಲ್ಲ, ಅದರ ಬಗ್ಗೆ ನೀವು ಮಾತಾಡಬೇಡ್ರಿ, ಗೊಂದಲ ಶಿಷ್ಟು ಅಂತ ಪ್ರಶ್ನೆ ಮಾಡಬೇಡ್ರಿ ಅನ್ನುವಂಥ ಸ್ಪಷ್ಟ ಮಾಹಿತಿ ಹೇಳ್ಯಾರ. ಕುರ್ಚಿನೇ ಖಾಲಿ ಇಲ್ಲ ಅಂದ್ರೆ ಈಗ ಕೇಳೋದು ಅರ್ಥ ಏನು? ಒಂದು ನೆಕ್ಸ್ಟ್ ಎಲೆಕ್ಷನ್ ಒಳಗೆ ಕೇಳಾಗ್ತಿರೋ ಅದೂ ಸ್ಪಷ್ಟ ಇಲ್ಲ. ನೆಕ್ಸ್ಟ್ ಎಲೆಕ್ಷನ್ಗಳದ್ದು ನೆಕ್ಸ್ಟ್ ಎಲೆಕ್ಷನ್ ಒಳಗೆ ಏನಾಗ್ತೈತೆ ಅದು ಗೊತ್ತಿಲ್ಲ. ಮುಖ್ಯಮಂತ್ರಿ ಯಾರು ಆಗ್ಬೋದು ಅಂತ ಡಿಮಾಂಡ್ ನೀವು BJPಗೂ ಕೇಳ್ಬೋದಲ್ಲ. BJPನೂ ಯಾವುದೋ ಮುಖ್ಯಮಂತ್ರಿ ದಲಿತ ಮಾಡಿಲ್ಲ. ಸೊ ನಿಮ್ದು ಮುಖ್ಯಮಂತ್ರಿನೇ ಆಗಬೇಕು ಅನ್ನೋದು ವಿಚಾರ ಇದ್ದರೆ ನಾವು BJPಗೂ ಡಿಮಾಂಡ್ ಮಾಡ್ಬೋದು, ಯಾವುದೇ ಪಕ್ಷಕ್ಕೂ ಡಿಮಾಂಡ್ ಮಾಡ್ಬೋದು. ಈ ಕಾಲಾವಧಿಯೊಳಗೆ ಡಿಮಾಂಡ್ ಮಾಡಿರ್ತೀರೋ ಮುಂದಿನ ಚುನಾವಣೆ ಕೇಳಾಗ್ತಿರೋ? ನಾವು ಇದೇ ಕಾಲಾವಧಿಯೊಳಗೆ ನಮ್ಮದು ಏನದಲ್ಲ ಡಿಮಾಂಡ್ ಇದೇ ಅವಧಿಯೊಳಗೆ. ಯಾಕೆ ಹೇಳ್ತೇನೆ ಅಂದ್ರೆ ಈ ಸದ್ಯ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಬದಲಾವಣೆ ಆದರೆ ಈಗ ಅವ್ರು ಹೇಳ್ತಾರೆ ಚೀಫ್ ಮಿನಿಸ್ಟರ್ ಸೀಟ ಖಾಲಿ ಇಲ್ಲ ಅಂತೇಳಿ ಏನೋ ಒಂದು ಅಬ್ಸರ್ಡ್ ಸಿಚುವೇಶನ್ ಕ್ರಿಯೇಟ್ ಆಗಿ ಈ ಸದ್ಯದ ಚೀಫ್ ಮಿನಿಸ್ಟರ್ ಬದಲಾವಣೆ ಆಗ್ತಿದ್ರೆ ನೀವು SC ಪರಮೇಶ್ವರಪ್ಪಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತ ಇದೇ ಅವಧಿಯೊಳಗೆ. ಹಾಂ, ಅಂದರೆ ಹೈಕಮಾಂಡ್ ಏನಾದರೂ ಒಂದು ವೇಳೆ ಬದಲಾವಣೆ ನಡೆದೇ ಇದೆ, ಏನೇನೋ ನಡೀತಾ ಇದೆ. ನಾಳೆ ಏನಾಗ್ತದೆ ಅನ್ನೋದು ಅನ್ಸರ್ಟನಿಟಿ ಇಟ್ ಈಸ್ ಪ್ರಿವೇಲಿಂಗ್ ಇನ್ ಪಾಲಿಟಿಕ್ಸ್. ಹೂ ನೋಸ್ ವಾಟ್ ವಿಲ್ ಗೋಯಿಂಗ್ ಟು ಹ್ಯಾಪನ್ ಟುಮಾರೋ. ನಾಳೆ ಏನಾಗ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇಟ್ ಈಸ್ ಅನ್ಸರ್ಟನ್.
ಅಕಸ್ಮಾತ್ ಅವ್ರು ಚೇಂಜ್ ಆಗ್ತಿದ್ರೆ ಸಿ ಎಮ್ ಚೇಂಜ್ ಆಗ್ತಿದ್ರೆ ಯಾವುದೇ ಪರಿಸ್ಥಿತಿಗಳು ಪರಮೇಶ್ವರಪ್ಪನ ನೀವು ಸಿ ಎಮ್ ಮಾಡಿರಿ ಅಂತ ಯಾಕಂದ್ರೆ ನಮ್ಮ ಒತ್ತಡ ಹೈಕಮಾಂಡ್. ಕೆಲವರು ಮಲ್ಲಿಕಾರ್ಜುನ್ ಖರ್ಗೆಗೂ ಮುಖ್ಯಮಂತ್ರಿ ಮಾಡ್ಬೇಕನ್ನ ಇಲ್ಲ ಮಾಡಲಿ, ಅವ್ರು ಒಪ್ಕೊಂಡ್ರೆ ಅವ್ರನ್ನೂ ಮಾಡಲಿ. ನಮಗೆ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಎನಿ ಇಂಡಿವಿಜುವಲ್. ಯಾರೇ ಒಬ್ಬರು ಎಸ್ ಸಿ ಅವರು ಆಗಲಿ ಅನ್ನೋದು ಇದೆ. ಖರ್ಗೆ ಅವ್ರು ಆಗ್ತಿದ್ದಂದ್ರೂ ನಾವು ವಿ ಆರ್ ವೆರಿ ಹ್ಯಾಪಿ. ಹೀ ಈಸ್ ಸೀನಿಯರ್ ಮೋಸ್ಟ್. ಅವರಾದ್ರೂ ಸಹಿತ ನಮ್ದೇನು ದಲಿತ ನಾಯಕರೇ ಮುಂದಿನ ಮುಖ್ಯಮಂತ್ರಿಗಳು ಫೋಟೋ ಹಾಕೊಂಡು ಬೇರೆಯವರು ಫೋಟೋ ಹಾಕೊಂಡು ಕೊಟ್ಟಿದ್ದು ನೋಡಿದ್ದೀವಲ್ಲ ಸರ್. ನೋ ಕಾಮೆಂಟ್ಸ್ ಅದ್ರ ಬಗ್ಗೆ. ಓಕೆ, ಥ್ಯಾಂಕ್ ಯು.